ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ತರಗತಿಯಲ್ಲಿ ಹಣ ಸಂಗ್ರಹಣೆಗೆ ಬೇಕಾದ ದಾಖಲೆಗಳು ಡ್ಯೂ ಡೆಲಿಜೆನ್ಸ್ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಸಾರ್ವಜನಿಕ ಇಲ್ಲವೇ ಸಾಮಾಜಿಕ ಉದ್ಯಮಗಳು ವಿವಿಧ ಮೂಲಗಳಿಂದ ಹಣವನ್ನು ಪಡೆಯುವಾಗ ಇಲ್ಲವೇ ಎರಡೂ ಉದ್ಯಮಗಳನ್ನು ವಿಲೀನ ಮಾಡುವಾಗ ತೆಗೆದುಕೊಳ್ಳುವ ಮುಂಜಾಗ್ರತಾ ಕ್ರಮಗಳನ್ನು ಡ್ಯೂ ಡೆಲಿಜೆನ್ಸ್ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಹೇಳುವುದಾದರೆ, ಹಿಂಸೆ ಅಥವಾ ಅಪರಾಧವನ್ನು ಮಾಡುವುದರಿಂದ ತಪ್ಪಿಸಿಕೊಳ್ಳಲು ವ್ಯಕ್ತಿಯು ತೆಗೆದುಕೊಂಡ ಇಲ್ಲವೇ ತೆಗೆದುಕೊಳ್ಳುವ ಸಮಂಜಸವಾದ ಕ್ರಮಗಳನ್ನು ಡ್ಯೂ ಡೆಲಿಜೆನ್ಸ್ ಎಂದು ಈ ಹಿಂದೆ ಕರೆಯುತ್ತಿದ್ದರು. ಜನರು ಯಾವುದೇ ಸ್ವತ್ತು ಇಲ್ಲವೇ ಆಸ್ತಿಯನ್ನು ಕೊಳ್ಳುವ, ಮಾರಾಟ ಮಾಡುವ ಸಂದರ್ಭದಲ್ಲಿ ವೃತ್ತಿಪರ ಸಲಹೆಯನ್ನು ಪಡೆದುಕೊಳ್ಳುತ್ತಾರೆ. ಸಮಂಜಸವಾದ ಕಾಳಜಿ ಮತ್ತು ಎಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿರುತ್ತದೆ. ಡ್ಯೂ ಡೆಲಿಜೆನ್ಸ್ ಒಂದು ಕಸರತ್ತು ಇಲ್ಲವೇ ವ್ಯಾಯಾಮವಾಗಿದೆ. ಒಂದು ಸಮಂಜಸವಾದ ವ್ಯವಹಾರ ಮಾಡುವ ಮೊದಲು ಇಲ್ಲವೇ ಅಥವಾ ವ್ಯಕ್ತಿಯು ಮತ್ತೊಂದು ಪಕ್ಷದೊಂದಿಗೆ ಒಪ್ಪಂದ ಅಥವಾ ಒಪ್ಪಂದಕ್ಕೆ ಪ್ರವೇಶಿಸುವ ಮೊದಲು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸೂಚಿಸಲು ಡ್ಯೂ ಡೆಲಿಜೆನ್ಸ್ ಎಂಬ ಪದವನ್ನು ಉಪಯೋಗಿಸುತ್ತಾರೆ. ಡ್ಯೂ ಡೆಲಿಜೆನ್ಸ್ ಕಾನೂನು ಬಾಧ್ಯತೆಯಾಗಿರಬಹುದು, ಆದರೆ ಈ ಪದವು ಸಾಮಾನ್ಯವಾಗಿ ಸ್ವಯಂ ಪ್ರೇರಿತ ತನಿಖೆಗಳಿಗೆ ಅನ್ವಯಿಸುತ್ತದೆ. ಇದು ಕಾನೂನು ಕ್ರಮದ ವಿರುದ್ಧ ರಕ್ಷಣೆಯನ್ನು ನೀಡಬಹುದು. ಮತ್ತೊಂದು ಕಂಪನಿಯನ್ನು ವಿಲೀನ ಅಥವಾ ಸ್ವಾಧೀನ ಮಾಡಿಕೊಳ್ಳುವವರು ಮುಂಚಿತವಾಗಿ ಉದ್ದೇಶಿತ ಕಂಪನಿ ಅಥವಾ ಅದರ ಸ್ವತ್ತುಗಳನ್ನು ಅಥವಾ ಅದರ ಬಗ್ಗೆ ಮೌಲ್ಯಮಾಪನವನ್ನು ಮಾಡುತ್ತಾರೆ. ತಮ್ಮ ಸ್ಥಿರಾಸ್ತಿಯನ್ನು ಎಲ್ಲಿಯಾದರೂ ಅಡವಾಗಿಟ್ಟುಕೊಂಡು ಹಣ ಪಡೆದಿದ್ದಾರೋ ಎಂಬುದನ್ನು ಪರಿಶೀಲಿಸುತ್ತಾರೆ. ಈ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಸೂಚಿಸಲು ಡ್ಯೂ ಡೆಲಿಜೆನ್ಸ್ ಪದವನ್ನು ಉಪಯೋಗಿಸುತ್ತಾರೆ. ಈ ಡ್ಯೂ ಡೆಲಿಜೆನ್ಸ್ ಪದದ ಒಂದು ವಿಕಾಸದ ಬಗ್ಗೆ ತಿಳಿದುಕೊಳ್ಳೋಣ. ಡ್ಯೂ ಡೆಲಿಜೆನ್ಸ್ ಎಂಬ ಪದವನ್ನು ಸಾಮಾನ್ಯ ಬಳಕೆಯಲ್ಲಿ ಅಗತ್ಯವಿರುವ ಎಚ್ಚರಿಕೆ ಅಥವಾ ಸಮಂಜಸವಾದ ಕಾಳಜಿ ಎಂದು ನಾವು ತಿಳಿದುಕೊಳ್ಳಬಹುದು. ಕನಿಷ್ಠ 15ನೇ ಶತಮಾನದ ಮಧ್ಯಭಾಗದಿಂದ ಅಗತ್ಯವಾದ ಪ್ರಯತ್ನ ಎಂಬ ಅಕ್ಷರಶಃ ಅರ್ಥದಲ್ಲಿ ಇದನ್ನು ಬಳಸಲಾಗಿದೆ. ಇದು 1933ರ ಅಮೆರಿಕೆಯ ಸೆಕ್ಯುರಿಟೀಸ್ ಆ್ಯಕ್ಟ್ನಿಂದಾಗಿ ಒಂದು ವಿಶೇಷ ಕಾನೂನು ಪದವಾಗಿ ಮತ್ತು ನಂತರ ಸಾಮಾನ್ಯ ವ್ಯಾಪಾರ ಪದವಾಗಿ ಮಾರ್ಪಟ್ಟಿತು. ಅಮೆರಿಕದಲ್ಲಿ ಈ ಒಟ್ಟಾರೆ ಪ್ರಕ್ರಿಯೆಯನ್ನು ಡ್ಯೂ ಡೆಲಿಜೆನ್ಸ್ ಅಂದರೆ ಸಮಂಜಸ ತನಿಖೆ ಎಂದು ಕರೆಯಲಾಗುತ್ತದೆ. ನಂತರ ಡ್ಯೂ ಡೆಲಿಜೆನ್ಸ್ನ ಒಂದು ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರ ಉದ್ದೇಶವನ್ನು ಅವಲಂಬಿಸಿ ಡ್ಯೂ ಡೆಲಿಜೆನ್ಸ್ ವಿಭಿನ್ನ ರೂಪವನ್ನು ತೆಗೆದುಕೊಳ್ಳುತ್ತದೆ. ಅದರಲ್ಲಿ ಮೊದಲನೇದಾಗಿ ವಾಣಿಜ್ಯಾತ್ಮಕ ಡ್ಯೂ ಡೆಲಿಜೆನ್ಸ್. ಇದು ಕಂಪನಿಯ ಮಾರುಕಟ್ಟೆ ಪಾಲು ಮತ್ತು ಸ್ಪರ್ಧಾತ್ಮಕ ಸ್ಥಾನೀಕರಣವನ್ನು ಪರಿಗಣಿಸುತ್ತದೆ. ಎರಡನೇದಾಗಿ ಕಾನೂನುಬದ್ಧ ಡ್ಯೂ ಡೆಲಿಜೆನ್ಸ್. ಕಂಪನಿಯು ತನ್ನ ಎಲ್ಲ ಕಾನೂನು ನಿಯಂತ್ರಕ ಕ್ರಮಗಳನ್ನು ಅನುಸರಿಸುತ್ತಲಿದೆಯೋ ಇಲ್ಲವೋ ಎಂಬುದನ್ನು ಇದು ಖಚಿತಪಡಿಸುತ್ತದೆ. ಇದು ಬಾಕಿ ಇರುವ ದಾವೆಗಳಿಂದ ಹಿಡಿದು ಬೌದ್ಧಿಕ ಆಸ್ತಿ ಹಕ್ಕುಗಳವರೆಗೂ ಕಂಪನಿಯು ಸರಿಯಾಗಿ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತದೆ. ಮೂರನೇದಾಗಿ ಹಣಕಾಸಿನ ಡ್ಯೂ ಡೆಲಿಜೆನ್ಸ್. ಇದು ಕಂಪನಿಯ ಹಣಕಾಸು ಹೇಳಿಕೆಗಳು ಮತ್ತು ಪುಸ್ತಕಗಳನ್ನು ಲೆಕ್ಕ ಪರಿಶೋಧನೆ ಮಾಡುತ್ತದೆ ಮತ್ತು ಯಾವುದೇ ಅಕ್ರಮಗಳಿಲ್ಲ ಮತ್ತು ಕಂಪನಿಯು ದೃಢವಾದ ಹಣಕಾಸಿನ ತಳಹದಿ ಹೊಂದಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತದೆ. ನಾಲ್ಕನೇದಾಗಿ ತೆರಿಗೆಯ ಡ್ಯೂ ಡೆಲಿಜೆನ್ಸ್. ಇದು ಕಂಪನಿಯ ತೆರಿಗೆ ಮಾನ್ಯತೆ, ಅದು ತೆರಿಗೆಯನ್ನು ಪಾವತಿಸುತ್ತಲಿದೆಯೋ ಇಲ್ಲವೇ ಎಂಬುದರ ಮೂಲಕ ಕಂಪನಿಯ ಆರೋಗ್ಯವನ್ನು ತಿಳಿದುಕೊಳ್ಳಲು ಯತ್ನಿಸುತ್ತದೆ. ಇವಿಷ್ಟು ಡ್ಯೂ ಡೆಲಿಜೆನ್ಸಿನ ಒಂದು ವಿಧಗಳು. ನಂತರ ಹಾರ್ಡ್ ವರ್ಸಸ್ ಸಾಫ್ಟ್ ಡ್ಯೂ ಡೆಲಿಜೆನ್ಸ್ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಡ್ಯೂ ಡೆಲಿಜೆನ್ಸ್ನಲ್ಲಿ 2 ಪ್ರಕಾರಗಳಿದ್ದು ಅವುಗಳನ್ನು ಕಠಿಣ ಅಥವಾ ಮೃದು ಎಂದು ವರ್ಗೀಕರಿಸಬಹುದು. ಬ್ಯಾಲೆನ್ಸ್ ಶೀಟ್ ಮತ್ತು ಆದಾಯ ಹೇಳಿಕೆಯಂತಹ ಹಣಕಾಸಿನ ಹೇಳಿಕೆಯಲ್ಲಿ ಕಂಡುಬರುವುದನ್ನು ಆಧರಿಸಿದ್ದನ್ನು ನಾವು ಹಾರ್ಡ್ ಡ್ಯೂ ಡೆಲಿಜೆನ್ಸ್ ಎಂದು ಕರೆಯುತ್ತೇವೆ. ಇಲ್ಲಿ ಕಂಪನಿ ಇಲ್ಲವೇ ಉದ್ದಿಮೆಯ ಆರೋಗ್ಯವನ್ನು ಅಂಕಿ ಸಂಖ್ಯೆಗಳ ಮೂಲಕ ತಿಳಿದುಕೊಳ್ಳಲಾಗುತ್ತದೆ.
ಸಾಫ್ಟ್ ಡೆಲಿಜೆನ್ಸ್ದಲ್ಲಿ ನಿರ್ವಹಣೆಯ ಗುಣಮಟ್ಟ, ಕಂಪನಿಯೊಳಗಿನ ಜನರು ಮತ್ತು ಅದರ ಗ್ರಾಹಕರ ನೆಲೆಯ ನಿಷ್ಠೆಯಂತಹ ಅಂಶವನ್ನು ನೋಡುತ್ತಾರೆ. ಇದು ಹೆಚ್ಚು ಗುಣಾತ್ಮಕ ಸ್ವರೂಪದ್ದು. ನಂತರ ಡ್ಯೂ ಡೆಲಿಜೆನ್ಸ್ನ ಒಂದು ಉದ್ದೇಶಗಳು ಮತ್ತು ಅದರ ಒಂದು ಮಹತ್ವ, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಡ್ಯೂ ಡೆಲಿಜೆನ್ಸ್ ಪ್ರಾಥಮಿಕವಾಗಿ ಉದ್ಯಮಶೀಲರು ಅಪಾಯಕ್ಕೆ ಒಡ್ಡಿಕೊಳ್ಳುವುದನ್ನು ಕಡಿಮೆ ಮಾಡುವ ಒಂದು ಮಾರ್ಗವಾಗಿದೆ. ಈ ಪ್ರಕ್ರಿಯೆಯು ವ್ಯವಹಾರವನ್ನು ಒಪ್ಪಿಕೊಳ್ಳುವ ಮೊದಲು ಪಕ್ಷವು ಅದರ ಎಲ್ಲ ವಿವರಗಳ ಬಗ್ಗೆ ತಿಳಿದಿರುತ್ತದೆ ಎಂದು ಖಚಿತಪಡಿಸುತ್ತದೆ. ಉದಾಹರಣೆಗೆ, ದಲ್ಲಾಳಿ ವಿತರಕರು ಹೂಡಿಕೆದಾರರಿಗೆ ಡ್ಯೂ ಡೆಲಿಜೆನ್ಸ್ ವರದಿಯ ಫಲಿತಾಂಶಗಳನ್ನು ನೀಡುತ್ತಾರೆ. ಇದರಿಂದಾಗಿ ಹೂಡಿಕೆದಾರರಿಗೆ ಸಂಪೂರ್ಣ ಮಾಹಿತಿ ಇರುತ್ತದೆ ಮತ್ತು ಯಾವುದೇ ನಷ್ಟ ಉಂಟಾದರೆ ಅದಕ್ಕೆ ಬ್ರೋಕರ್ ಡೀಲರ್ ಜವಾಬ್ದಾರರಾಗಿರುವುದಿಲ್ಲ. ಒಪ್ಪಂದ ಅಥವಾ ಹೂಡಿಕೆಯ ಪ್ರಕ್ರಿಯೆಯ ಸಮಯದಲ್ಲಿ ಸಿಕ್ಕ ಮಾಹಿತಿಯನ್ನು ಖಚಿತಪಡಿಸಲು ಮತ್ತು ಪರಿಶೀಲಿಸಲು ಇದು ಅವಕಾಶ ಮಾಡಿಕೊಡುತ್ತದೆ. ಒಪ್ಪಂದ ಅಥವಾ ಹೂಡಿಕೆಯ ಸಂದರ್ಭಗಳಲ್ಲಿ ಸಂಭಾವ್ಯ ದೋಷಗಳನ್ನು ಗುರುತಿಸಲು ಮತ್ತು ಕೆಟ್ಟ ವ್ಯಾಪಾರ ವಹಿವಾಟುಗಳನ್ನು ತಪ್ಪಿಸಲು ಇದು ನೆರವಾಗುತ್ತದೆ. ಒಪ್ಪಂದವನ್ನು ಮೌಲ್ಯಮಾಪನ ಮಾಡಲು ಉಪಯುಕ್ತವಾದ ಮಾಹಿತಿಯನ್ನು ಪಡೆಯಲು ಇದು ಉದ್ದಿಮೆ ಮತ್ತು ವ್ಯವಹಾರಗಳ ಮಾಲೀಕರಿಗೆ ಇರುವ ದೊಡ್ಡ ಅವಕಾಶವಾಗಿದೆ. ಇದು ಉದ್ಯಮಶೀಲರಿಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಅಥವಾ ವಹಿವಾಟನ್ನು ನಡೆಸುವ ಮೊದಲು ಮಾಹಿತಿಯನ್ನು ಸಂಗ್ರಹಿಸಲು ಮತ್ತು ವಿಶ್ಲೇಷಿಸಲು ಮಾಡಲಾಗುವ ಒಂದು ಪ್ರಕ್ರಿಯೆ ಅಥವಾ ಪ್ರಯತ್ನವಾಗಿದೆ. ಆದ್ದರಿಂದ ಯಾವುದೇ ನಷ್ಟಕ್ಕೆ ನಂತರ ಯಾರನ್ನು ಕಾನೂನುಬದ್ಧವಾಗಿ ಹೊಣೆಗಾರರನ್ನಾಗಿ ಮಾಡಲಾಗುವುದಿಲ್ಲ. ಡ್ಯೂ ಡೆಲಿಜೆನ್ಸ್ನ ಅತ್ಯಂತ ನಿರ್ಣಾಯಕ ಅಂಶವೆಂದರೆ ಬಗೆಹರಿಸಲಾಗದ ದಾವೆಗಳ ಪ್ರಕರಣಗಳನ್ನು ಗುರುತಿಸುವುದು. ಖರೀದಿಸಬೇಕೆಂದಿರುವವರು ಕಂಪನಿಗಳ ಹೆಸರಿನಲ್ಲಿ ಯಾವುದೇ ದಾವೆಗಳ ಬೆದರಿಕೆಗಳಿವೆಯೇ ಎಂಬುದನ್ನು ಮೊದಲೇ ತಿಳಿದುಕೊಳ್ಳಬೇಕೆಂದರೆ ಇದು ಅತ್ಯವಶ್ಯಕವೆನ್ನಬಹುದು. ಒಂದು ಕಂಪನಿಯ ಹಣಕಾಸಿನ ಆರೋಗ್ಯದ ಬಗ್ಗೆ ಸಮಗ್ರ ತಿಳುವಳಿಕೆಯನ್ನು ಪಡೆಯಲು ಇದನ್ನು ಮಾಡಲಾಗುತ್ತದೆ. ಆದ್ದರಿಂದ ಹೂಡಿಕೆದಾರರು ಕಂಪನಿಯಲ್ಲಿ ಹೂಡಿಕೆ ಮಾಡಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸಲು ಇದು ನೆರವಾಗುತ್ತದೆ. ಡ್ಯೂ ಡೆಲಿಜೆನ್ಸ್ ಪರಿಶೀಲನಾ ಪಟ್ಟಿಯು ಕಂಪನಿಯನ್ನು ವಿಶ್ಲೇಷಿಸಲು ಇರುವ ಸಂಘಟಿತ ಮಾರ್ಗ. ಪರಿಶೀಲನಾ ಪಟ್ಟಿಯು ಮಾಲೀಕತ್ವ ಮತ್ತು ಸಂಸ್ಥೆ, ಸ್ವತ್ತುಗಳು ಮತ್ತು ಕಾರ್ಯಾಚರಣೆಗಳು, ಹಣಕಾಸಿನ ಅನುಪಾತಗಳು, ಷೇರುದಾರರ ಮೌಲ್ಯ, ಪ್ರಕ್ರಿಯೆಗಳು ಮತ್ತು ನೀತಿಗಳು, ಭವಿಷ್ಯದ ಬೆಳವಣಿಗೆಯ ಸಾಮರ್ಥ್ಯ, ನಿರ್ವಹಣೆ ಮತ್ತು ಮಾನವ ಸಂಪನ್ಮೂಲಗಳಂತಹ ವಿಶ್ಲೇಷಿಸಬೇಕಾದ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಿರುತ್ತದೆ. ವ್ಯಾಪಾರ ಸ್ವಾಧೀನದಲ್ಲಿ ಎರಡು ಪಕ್ಷಗಳಿಗೆ, ಖರೀದಿದಾರರ ಮತ್ತು ಮಾರಾಟಗಾರರಿಗೆ ಸಹಾಯ ಮಾಡುತ್ತದೆ. ಈ ಮಾಹಿತಿಯು ಅಸ್ತಿತ್ವದಲ್ಲಿರುವ ಕಂಪನಿಯ ಪ್ರಸ್ತುತ ಪರಿಸ್ಥಿತಿ, ಒಪ್ಪಂದದ ಸ್ವರೂಪದ ಬಗ್ಗೆ ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ಇವಿಷ್ಟು ಡ್ಯೂ ಡೆಲಿಜೆನ್ಸ್ನ ಒಂದು ಉದ್ದೇಶ ಮತ್ತು ಮಹತ್ವಗಳು. ನಂತರ ಡ್ಯೂ ಡೆಲಿಜೆನ್ಸ್ ಉದಾಹರಣೆಗಳು. ನಮ್ಮ ದೈನಂದಿನ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಡ್ಯೂ ಡೆಲಿಜೆನ್ಸ್ ತತ್ವದ ಅನುಸರಣೆಯನ್ನು ನಾವು ನೋಡುತ್ತೇವೆ. ಉದಾಹರಣೆಗೆ, ಹೂಡಿಕೆಯ ಅಪಾಯವನ್ನು ನಿರ್ಣಯಿಸಲು ಮತ್ತು ಖರೀದಿಯನ್ನು ಪೂರ್ಣಗೊಳಿಸುವ ಮೊದಲು ಆಸ್ತಿ ತಪಾಸಣೆ ನಡೆಸುವುದು ಡ್ಯೂ ಡೆಲಿಜೆನ್ಸ್ಗೆ ನಾವು ಉದಾಹರಣೆ ಎಂದು ಕೊಡಬಹುದು. ಈ ರೀತಿಯಾಗಿಯೇ ನಾವು ಬೇರೆಯವರ ಸ್ವತ್ತು ಖರೀದಿಸುತ್ತೇವೆ, ಎರಡು ಕಂಪನಿಗಳು ವಿಲೀನಗೊಳ್ಳುತ್ತವೆ, ಇಲ್ಲವೇ ಇದನ್ನು ನೋಡಿಯೇ ಒಂದು ಕಂಪನಿ ಇನ್ನೊಂದನ್ನು ಖರೀದಿಸುವಂತಹ ಒಂದು ವಿಚಾರವನ್ನು ಮಾಡುತ್ತದೆ. ಇವಿಷ್ಟು ಹಣ ಸಂಗ್ರಹಣೆಗೆ ಬೇಕಾದ ದಾಖಲೆಗಳಲ್ಲಿ ಡ್ಯೂ ಡೆಲಿಜೆನ್ಸಿನ ಬಗ್ಗೆ ಇರುವಂತಹ ಒಂದು ಮಾಹಿತಿಯಾಗಿದೆ. ಧನ್ಯವಾದಗಳು.